ಸಮಾಗಮ ಆಗಿದ್ದಾರೆ, ಕಾಣಿಸಿಕೊಂಡಿದ್ದಾರೆ. ಹಾಗಾದ್ರೆ ಯಾವ ವಿಚಾರ, ಯಾವ ಪಕ್ಷದ ವಿಚಾರ ಅಂತ ಹೇಳಿದ್ರೆ KS ಈಶ್ವರಪ್ಪ, BS ಯಡಿಯೂರಪ್ಪ ಒಂದೇ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ದಾರೆ. ಶಿವಮೊಗ್ಗದಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇತ್ತು. ಈ ಕಾರ್ಯಕ್ರಮದಲ್ಲಿ ಇಬ್ಬರು ಕೂಡ ಕಾಣಿಸಿಕೊಂಡಿದ್ದಾರೆ. ದತ್ತಾತ್ರೇಯ ಹೊಸಬಾಳೆ ಜೊತೆ ಕಾಣಿಸಿಕೊಂಡಿರುವಂತಹ ನಾಯಕರು, ಸರಕಾರ್ಯ ವಾಹಕ, RSSನ ಸರಕಾರ್ಯ ವಾಹಕ ದತ್ತಾತ್ರೇಯ ಅವರ ಜೊತೆ ಕಾಣಿಸಿಕೊಂಡಿದ್ದಾರೆ. ಕೃಷ್ಣ ಸ್ಮೃತಿ ಸಂರಕ್ಷಣಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮ ಇತ್ತು. ಶಿವಮೊಗ್ಗದಲ್ಲಿ ಕುವೆಂಪು ರಂಗಮಂದಿರದಲ್ಲಿ ಕಾರ್ಯಕ್ರಮ ಇತ್ತು. ಈ ಕಾರ್ಯಕ್ರಮದಲ್ಲಿ ಇಬ್ಬರು ಕೂಡ ಕಾಣಿಸಿಕೊಂಡಿದ್ದಾರೆ. ಒಂದು ಕುತೂಹಲ ಸಾಮಾನ್ಯವಾಗಿ ನೋಡಿ, ಬಿಜೆಪಿ ಅಂತ ಹೇಳಿದ್ರೆ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದಂತಹ ನಾಯಕರ ಪೈಕಿ ಯಡಿಯೂರಪ್ಪನವರು ಜೊತೆಗೆ KS ಈಶ್ವರಪ್ಪನವರು ಜೊತೆಯಾಗಿದ್ದವಂಥವ್ರು. ರಾಜ್ಯದಲ್ಲಿ ಬಿಜೆಪಿ ಇಷ್ಟೊಂದು ಗಟ್ಟಿಯಾಗಿದೆ ಅಂತ ಹೇಳಿದ್ರೆ, ಇಷ್ಟೊಂದು ಗಟ್ಟಿಯಾಗಿ ಬೆಳೆದಿದೆ, ಜೊತೆಗೆ ಕಾರ್ಯಕರ್ತರ ಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳಿದ್ರೆ ಯಡಿಯೂರಪ್ಪನವರು ಅಷ್ಟೇ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ KS ಈಶ್ವರಪ್ಪನವರು ಕೂಡ ಅಷ್ಟೇ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇಬ್ಬರು ಕೂಡ ಬೇರೆ ಬೇರೆ ಆಗ್ತಾರೆ. ನೋಡಿ, ಭಿನ್ನಾಭಿಪ್ರಾಯ ಸಾಕಷ್ಟು ದಿನಗಳಿಂದ ಇತ್ತು. ಜೊತೆಗೆ ಇಬ್ಬರು ಕೂಡ ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದವರು. ಆದರೆ ಮಕ್ಕಳ ರಾಜಕೀಯ ಭವಿಷ್ಯದ ವಿಚಾರದಲ್ಲಿ ಪರಸ್ಪರ ವಾಕ್ಸಮರ. ಆಗ BS ಯಡಿಯೂರಪ್ಪನವರ ಕುಟುಂಬ ರಾಜಕಾರಣದ ವಿರುದ್ಧ KS ಈಶ್ವರಪ್ಪನವರು ಧ್ವನಿ ಎತ್ತಾರೆ. ಆ ಸಂದರ್ಭದಲ್ಲಿ ಈಶ್ವರಪ್ಪನವರನ್ನ ಯಡಿಯೂರಪ್ಪನವರು ಸೈಡ್ ಲೈನ್ ಮಾಡ್ತಾರೆ. ಶಿವಮೊಗ್ಗ ಟಿಕೆಟ್ ತಪ್ಪಿಸುವಲ್ಲಿ ವಿಧಾನಸಭಾ ಚುನಾವಣೆ 2023 ಟಿಕೆಟ್ ತಪ್ಪುತ್ತೆ ಈಶ್ವರಪ್ಪನವ್ರದ್ದು. ಇನ್ನೇನು ಈಶ್ವರಪ್ಪನವರು ಗರಂ ಆಗ್ತಾರೆ ಅಂತ ಎಲ್ಲರೂ ಕೂಡ ಅಂದಾಜು ಮಾಡಿದ್ರು, ಬಟ್ ಸೈಲೆಂಟ್ ಆಗ್ತಾರೆ. ಅದಾದ ಬಳಿಕ ಲೋಕಸಭಾ ಚುನಾವಣೆ ಬರುತ್ತೆ. ಲೋಕಸಭಾ ಚುನಾವಣೆಯಲ್ಲಿ 2024 ಲೋಕಸಭಾ ಚುನಾವಣೆಯಲ್ಲಿ KS ಈಶ್ವರಪ್ಪನವರ ಪುತ್ರನಿಗೆ ಟಿಕೆಟ್ ಬೇಕಾಗಿರುತ್ತೆ. ಆ ರೀತಿಯಾಗಿ ಪ್ರಯತ್ನವೂ ಕೂಡ ನಡೀತಾ ಇರುತ್ತೆ. ಬಟ್ KS ಈಶ್ವರಪ್ಪನವರ ಪುತ್ರ ಕಾಂತೇಶ್ ಅವರಿಗೆ ಟಿಕೆಟ್ ಕೊಡೋದಿಲ್ಲ ಬಿಜೆಪಿ. ಹೀಗಾಗಿ ಏನು ಮಾಡ್ತಾರೆ, ಒಂದಿಷ್ಟು ಗರಂ ಆಗ್ತಾರೆ. ಇದಲ್ಲದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ KS ಈಶ್ವರಪ್ಪನವರು ಸ್ಪರ್ಧೆ ಮಾಡ್ತಾರೆ ಪಕ್ಷೇತರವಾಗಿ ರಾಘವೇಂದ್ರ ಅವರ ವಿರುದ್ಧ. ಚುನಾವಣೆಯಲ್ಲಿ ಸೋಲ್ತಾರೆ. ಈ ಎಲ್ಲ ಬೆಳವಣಿಗೆಗಳಿಂದ ಏನಾಗುತ್ತೆ ಅಂತ ಹೇಳಿದ್ರೆ KS ಈಶ್ವರಪ್ಪನವರು ಬಿಜೆಪಿಯಿಂದ ಉಚ್ಚಾಟನೆ ಆಗ್ತಾರೆ. ಈಗ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಹಾಗಾದ್ರೆ ಇಬ್ರು ಕೂಡ ಒಂದಾಗ್ತಾರಾ ಅಂತ ಹೇಳಿದ್ರೆ ಗೊತ್ತಿಲ್ಲ. ರಾಜಕಾರಣದಲ್ಲಿ ಏನಾದರೂ ಆಗಬಹುದು. ನೋಡಿ, ಈ ಹಿಂದೆ BS ಯಡಿಯೂರಪ್ಪನವರು KJP ಪಕ್ಷವನ್ನು ಕಟ್ಟಿದ್ರು, ಕರ್ನಾಟಕ ಜನತಾ ಪಾರ್ಟಿಯನ್ನು ಕಟ್ಟಿದ್ರು. ಬಿಜೆಪಿಯನ್ನು ಬಿಟ್ಟು KJPಯನ್ನು ಕಟ್ಟಿದ್ರು. ಅಂತಹ ಸಂದರ್ಭದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ದು ಇದೇ KS ಈಶ್ವರಪ್ಪನವರು. ಅಂದರೆ ಎಂತಹ ಸಂದರ್ಭದಲ್ಲೂ ಕೂಡ KS ಈಶ್ವರಪ್ಪನವರು ಪಕ್ಷವನ್ನು ಬಿಟ್ಟು ಹೋಗಿರಲಿಲ್ಲ, ಪಕ್ಷದ ಪರವಾಗಿಯೇ ಇದ್ದರು. ಇದ್ರ ಜೊತೆಗೆ ನೋಡಿ, RSS ಮತ್ತು ಹಿಂದುತ್ವದ ವಿಚಾರ ಬಂದಂತಹ ಸಂದರ್ಭದಲ್ಲಿ ಸೈದ್ಧಾಂತಿಕವಾಗಿ ಒಂದು ಸ್ಪಷ್ಟತೆ ಇದೆ KS ಈಶ್ವರಪ್ಪನವ್ರಿಗೆ. ಹಿಂದುತ್ವದ ವಿಚಾರ ಬಂದರೂ ಕೂಡ ಅವರು ಮಾತನಾಡ್ತಾರೆ. ಜೊತೆಗೆ RSS ಅನ್ನು ತುಂಬ ಚೆನ್ನಾಗಿ ಡಿಫೆಂಡ್ ಮಾಡ್ಕೋತಾರೆ, ಮೋದಿಯವರನ್ನು ತುಂಬ ಚೆನ್ನಾಗಿ ಡಿಫೆಂಡ್ ಮಾಡ್ಕೋತಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಅವ್ರಿಗೂ ಟಿಕೆಟ್ ಸಿಗೋದಿಲ್ಲ, ಜೊತೆಗೆ ಅವರ ಮಗನಿಗೂ ಕೂಡ ಟಿಕೆಟ್ ಸಿಗೋದಿಲ್ಲ. ಉಚ್ಚಾಟನೆ ಆಗ್ತಾರೆ. ಉಚ್ಚಾಟನೆ ಆದ ಬಳಿಕ ರಾಯಣ್ಣ ಬ್ರಿಗೇಡ್ ಕಟ್ಟಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಆ ಪ್ರಯತ್ನ ಇನ್ನೂ ಕೂಡ ನಡೀತಾನೇ ಇದೆ. ಇದರ ನಡುವೆ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ KS ಈಶ್ವರಪ್ಪ, BS ಯಡಿಯೂರಪ್ಪ. ಹಾಗಾದ್ರೆ ದ್ವೇಷವನ್ನ ಮರೆತ್ರ ಅಂತ ಹೇಳಿದ್ರೆ ಗೊತ್ತಿಲ್ಲ. ದ್ವೇಷವನ್ನ ಮರೆತ್ರ ಅಥವಾ ಸುಮ್ಮನೆ ಬಂದು ಇದ್ದಾರೆ ಅಂತ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರೆ ಗೊತ್ತಿಲ್ಲ. ಬಟ್ ಒಂದಿಷ್ಟು ಕುತೂಹಲ ಅಂತೂ ಮನೆ ಮಾಡಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿವೇಕ್, KS ಈಶ್ವರಪ್ಪನವರು ಈಗಾಗಲೇ ಬಿಜೆಪಿಯಿಂದ ಹೊರಗಿದ್ದಾರೆ. ಮತ್ತೊಂದು ಕಡೆ BS ಯಡಿಯೂರಪ್ಪನವರು ಕೂಡ ಒಂದು ರೀತಿಯಾಗಿ ಪಕ್ಷ ಸಂಘಟನೆಯಿಂದ ದೂರ ಇದ್ದಾರೆ. ಬಟ್ ಇಬ್ಬರು ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿರೋದು ಒಂದಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಎಸ್ ಮಹೇಶ್, ಈಗಾಗಲೇ ಏನು ಬಿಜೆಪಿಯ ಪಾಳ್ಯದಲ್ಲಿ ಸಾಕಷ್ಟು ಗೊಂದಲ ಕೂಡ ಮೂಡಿಸ್ತಿದೆ. ಮತ್ತು ಈ ಹಿಂದೆ ವಿಚಾರಗಳನ್ನು ಗಮನಿಸ್ತಾ ಹೋದರೆ ಈಶ್ವರಪ್ಪ ಹಾಗೂ ಯಡಿಯೂರಪ್ಪನ ಅವರ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಕೂಡ ಇತ್ತು. ಮತ್ತು ಈ ಭಿನ್ನಾಭಿಪ್ರಾಯ ಎಲ್ಲಿ ಟರ್ನ್ ಆಯಿತು ಅಂದರೆ ಮೊನ್ನೆ ಅಷ್ಟೇ ಏನು ಸಂಸತ್ ಚುನಾವಣೆ ಕೂಡ ನಡೀತು. ಈ ಸಂದರ್ಭದಲ್ಲಿ ಈಶ್ವರಪ್ಪನವರು ಅವರ ಮಗನಿಗೆ ಟಿಕೆಟ್ ಕೂಡ ಕೇಳ್ತಾರೆ. ಆ ಸಂದರ್ಭದಲ್ಲಿ ಅವರ ಮಗನಿಗೆ ಟಿಕೆಟ್ ಕೈ ತಪ್ಪುತ್ತೆ. ಹಾಗಾದರೂ ಕೂಡ BY ರಾಘವೇಂದ್ರ ಅವರ ವಿರುದ್ಧ ಇವರೇ ನೇರವಾಗಿ ಈಶ್ವರಪ್ಪನವರೇ ಪಕ್ಷೇತರರ ಅಭ್ಯರ್ಥಿಯಾಗಿ ಕೂಡ ಸ್ಪರ್ಧೆ ಮಾಡ್ತಾರೆ. ಅಲ್ಲೂ ಕೂಡ ಸೋಲನ್ನು ಕಾಣ್ತಾರೆ. ಈಶ್ವರಪ್ಪ
ಈಶ್ವರಪ್ಪನವರು. ತದನಂತರ ಅವ್ರಿಗೆ ಪಕ್ಷದಿಂದ ಕೂಡ ಉಚ್ಚಾಟನೆ ಮಾಡಲಾಗುತ್ತೆ. 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಕೂಡ ಆಗ್ತಾರೆ. ಮತ್ತು ಇದನ್ನೆಲ್ಲ ಹೊರತುಪಡಿಸಿ ಈ ಹಿಂದಿನ ವಿಚಾರಗಳನ್ನು ಗಮನಿಸ್ತಾ ಹೋದ್ರೆ ಈ ಹಿಂದೆ ಈಶ್ವರಪ್ಪನವರು ಕೂಡ BJP ರಾಜ್ಯ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಆಗ ಪಕ್ಷವನ್ನು ಸಾಕಷ್ಟು ಬಲಪಡಿಸಿರ್ತಾರೆ. ಮತ್ತು ಯಡಿಯೂರಪ್ಪನವರು ಕೂಡ ರಾಜ್ಯಾಧ್ಯಕ್ಷರಾಗಿರ್ತಾರೆ, ಅವರು ಕೂಡ ಪಕ್ಷವನ್ನು ಬಲಪಡಿಸಿರ್ತಾರೆ. ಮತ್ತು ಇದನ್ನೆಲ್ಲ ಹೊರತುಪಡಿಸಿ ಇನ್ನಿಷ್ಟು ಇಬ್ಬರ ವಿಚಾರಗಳನ್ನು ಗಮನಿಸ್ತಾ ಹೋದ್ರೆ ಇಬ್ಬರು ಕೂಡ ಒಂದಾಗಿ ಸಾಕಷ್ಟು ಪಕ್ಷ ಸಂಘಟನೆಯನ್ನ ಮಾಡಿರ್ತಾರೆ. ರಾಜ್ಯದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಪಕ್ಷ ಸಂಘಟನೆ ಮಾಡಿರ್ತಾರೆ. ಒಟ್ಟಾಗಿ ಪಕ್ಷವನ್ನು ಅಧಿಕಾರ ತರೋದಕ್ಕೆ ಕೆಲಸ ಕೂಡ ಮಾಡಿರ್ತಾರೆ. ಇವರಿಬ್ರು ಕೂಡ ಎರಡು ನಾಯಕರು ಕೂಡ ಒಂದೇ ಭಾಗದವರು, ಹಾಗೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ನವರು ಆಗಿರ್ತಾರೆ. ಇವರಿಬ್ರು ಕೂಡ ಒಂದಾಗಿ ಸೇರಿದ್ರೆ ಇನ್ನೂ ಅಷ್ಟು ಪಕ್ಷವನ್ನು ಬಲಿಷ್ಠಗೊಳಿಸಬಹುದು ಅನ್ನೋ ಒಂದು ಸಾಕಷ್ಟು ಆಲೋಚನೆಗಳು ಕೂಡ ಇರುತ್ತೆ. ಈ ಸಂದರ್ಭದಲ್ಲಿ ಈಗಾಗಲೇ ಈಶ್ವರಪ್ಪನವರು ಉಚ್ಚಾಟನೆ ಆದ ನಂತರ ಅವರೇ ಒಂದು ಸ್ವಂತವಾದಂಥ ರಾಯಣ್ಣ ಬ್ರಿಗೇಡ್ ಅನ್ನ ಕೂಡ ಕಟ್ತಾರೆ. ರಾಯಣ್ಣ ಬ್ರಿಗೇಡ್ನ ಮೂಲಕ ಮತ್ತೆ ಹಿಂದುತ್ವ ಅನ್ನೋ ಒಂದು ಅಂಶದಲ್ಲಿ ಎಲ್ಲರಿಗೂ ರಾಜ್ಯದಾದಂಥ ರಾಯಣ್ಣ ಬ್ರಿಗೇಡ್ಗೆ ಜನರನ್ನ ಸೇರಿಸೋದು, ಹಿಂದುತ್ವವನ್ನು ಆಕ್ಟಿವೇಟ್ ಮಾಡೋದು, ಮತ್ತೆ ಅವರೇ ಮತ್ತೊಮ್ಮೆ ಮುಂದಿನ ಬಾರಿ ಏನಾದರೂ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಕೂಡ ಅವರ ಮಗ ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರೆ ಅವರು ಎಲ್ಲಾದರೂ ಗೆಲ್ಲಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿಯಾದ ಒಂದು ಇಂಟೆನ್ಷನಲ್ಲೂ ಮಾಡಿದ್ರು, ಯಾವ ಇಂಟೆನ್ಷನಲ್ ಇಟ್ಕೊಂಡು ಮಾಡಿದ್ರು, ಒಟ್ಟಿನಲ್ಲಿ ಹಿಂದುತ್ವನ ಪ್ರಮೋಟ್ ಮಾಡ್ತೀನಿ ಅಂತ ರಾಯಣ್ಣ ಬ್ರಿಗೇಡ್ ಅನ್ನ ಕೂಡ ಕಟ್ತಾರೆ. ಇದನ್ನ ಹೊರತುಪಡಿಸಿ ನಿನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ದತ್ತಾತ್ರೇಯ ಹೊಸಬಾಳೆ ಅವರ ಪ್ರೆಸೆಂಟ್ನಲ್ಲಿ ಇಬ್ಬರು ನಾಯಕರು ಕೂಡ ಒಂದೇ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಾರೆ. ಇದು ಬಹಳಷ್ಟು ಅಚ್ಚರಿ ಮೂಡುವಂಥ ಸಂಗತಿ. ಯಾಕಂದ್ರೆ ಈಶ್ವರಪ್ಪನವರು ಉಚ್ಚಾಟನೆ ಆದ ನಂತರ ಎಲ್ಲೂ ಕೂಡ ಯಡಿಯೂರಪ್ಪನವರ ಜೊತೆ ಕಾಣಿಸ್ಕೊಂಡಿರಲ್ಲ. ನಿನ್ನೆ ಅಷ್ಟೇ ಯಡಿಯೂರಪ್ಪನವರ ಜೊತೆ ಕಾಣಿಸ್ಕೊಂಡಿದ್ದಾರೆ. ಇದು ಬಹಳಷ್ಟು ಕುತೂಹಲಕರ ಸಂಗತಿಯಾಗಿರುತ್ತೆ. ಮತ್ತು ಅದು ಕೂಡ ದತ್ತಾತ್ರೇಯ ಅವರ ಹೊಸಬಾಳೆ ಅವರು ಕೂತಿರತಕ್ಕಂಥ ಪೊಸಿಷನ್ ಪಕ್ಕದಲ್ಲೇ ಲೆಫ್ಟ್ ಸೈಡ್ನಲ್ಲಿ ಈಶ್ವರಪ್ಪನವರು ಕೂತಿದ್ರೆ ರೈಟ್ ಸೈಡ್ನಲ್ಲಿ ಯಡಿಯೂರಪ್ಪನವರು ಕೂತಿರ್ತಾನೆ. ಮತ್ತೆ ದೀಪ ಬೆಳಗೋದಕ್ಕೆ ಹೋಗುವಂಥ ಸಂದರ್ಭದಲ್ಲೂ ಕೂಡ ಒಟ್ಟಾಗಿ ಹೋಗ್ತಾರೆ. ಇದೆಲ್ಲ ಕೂಡ ಗಮನಿಸ್ತಾ ಹೋದ್ರೆ ಸಾಮಾನ್ಯ ಜನರಿಗೆ ಎಲ್ಲೋ ಒಂದು ಕಡೆ ಈಶ್ವರಪ್ಪ ಹಾಗೂ ಯಡಿಯೂರಪ್ಪನವರು ಒಂದಾದ್ರ ಅನ್ನೋ ಒಂದು ಕುತೂಹಲ ಕೂಡ ಮೂಡಿಸುತ್ತೆ. ಅದನ್ನ ಹೊರತುಪಡಿಸಿ ಇನ್ನೊಂದು ಆಂಗಲ್ನಲ್ಲಿ ನೋಡ್ತಾ ಹೋದ್ರೆ ದತ್ತಾತ್ರೇಯ ಹೊಸಬಾಳೆ ಅವರು ಇಬ್ರು ನಾಯಕರನ್ನ ಮತ್ತೆ ಒಂದು ಮಾಡೋದಕ್ಕೆಲ್ಲ ಪ್ರಯತ್ನ ಮಾಡ್ತಿದ್ದಾರಾ ಅಂತ ಕೂಡ ಗಮನಿಸ್ತಾ ಹೋಗ್ಬೋದು. ಯಾಕಂದ್ರೆ ಈ ಹಿಂದೆ ನಾನು ಈಗಾಗಲೇ ಹೇಳ್ದಂಗೆ ಇಬ್ಬರು ನಾಯಕರು ಕೂಡ ಒಟ್ಟಾಗಿ ಸೇರಿ ರಾಜ್ಯದಾದಂಥ ಪ್ರವಾಸ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಸಾಕಷ್ಟು ಪ್ರಯತ್ನ ಕೂಡ ನಡೆಸಿದ್ರು. ಮತ್ತೆ ಈ ಬಾರಿ ಏನಾದರೂ ಒಂದು ವೇಳೆ ಆ ಎರಡೂ ನಾಯಕರು ಒಂದಾದ್ರೆ 2028 ಚುನಾವಣೆಗೆ ಬಹಳ ಉಪಯೋಗಕರ ಆಗಿರ್ಬೋದು ಮತ್ತು ಬಿಜೆಪಿಗೂ ಕೂಡ ಸಾಕಷ್ಟು ಪ್ರಾಬಲ್ಯತೆ ಬರ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ದತ್ತಾತ್ರೇಯ ಹೊಸಬಾಳೆ ಅವರೇ ಏನಾದರೂ ಈ ಇಬ್ಬರು ನಾಯಕರನ್ನ ಒಂದು ಮಾಡೋದಕ್ಕೆ ಹೊರಟಿದಾರ ಅನ್ನೋ ಒಂದು ಕುತೂಹಲ ಕೂಡ ಇಲ್ಲಿ ಮೂಡಿಸ್ತಾ ಇದೆ. ಮಹೇಶ್, ಧನ್ಯವಾದ ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.